ಸದನ ಕುರುಕ್ಷೇತ್ರ ಗೆಲ್ತಾರ ರಾಜ ಹುಲಿ ಹುಲಿಯನ ಅಟ್ಯಾಕ್ ಮಣ್ಣಿನ ಮಗನ ಗುಣ ಸದನ ಕದನ ಬಿಎಸ್ವೈ ಸರ್ಕಾರದ ಮೊದಲ ಜಂಟಿ ಅಧಿವೇಶನ ಇವತ್ತಿಂದ ಪ್ರಾರಂಭವಾಗ್ತಾ ಇದೆ. ಫೆಬ್ರವರಿ 21ರವರೆಗೆ ನಡೆಯಲಿದೆ ಮೊದಲ ಹಂತದ ಈ ಒಂದು ಜಂಟಿ ಅಧಿವೇಶನ. ಜಂಟಿ ಸದನವನ್ನ ಉದ್ದೇಶಿಸಿ ಬೆಳಗ್ಗೆ 11 ಗಂಟೆಗೆ ಇದೇನು ಕೆಲವೇ ಹೊತ್ತಿನಲ್ಲಿ ಗವರ್ನರ್ ಭಾಷಣವನ್ನ ಮಾಡಲಿದ್ದಾರೆ. ವಜೂಭಾಯಿ ವಾಲಾ ಅವರು ಭಾಷಣವನ್ನ ಮಾಡಲಿರುವಂತದ್ದು ಜಂಟಿ ಸದನವನ್ನ ಉದ್ದೇಶಿಸಿ ಸರ್ಕಾರದ ಮೇಲೆ ಅಂದ್ರೆ ಇಲ್ಲಿ ಸರ್ಕಾರದ ಮೇಲೆ ಸವಾರಿಯನ್ನ ಮಾಡಲಿಕ್ಕೆ, ವಾಗ್ದಾಳಿಯನ್ನ ಮಾಡಲಿಕ್ಕೆ, ಹಾಗೆ ಸರ್ಕಾರವನ್ನ ಕಟ್ಟಿ ಹಾಕ್ಲಿಕ್ಕೆ ಎಲ್ಲಾ ರೀತಿಯಾದಂತ ತಂತ್ರವನ್ನ ರೆಡಿ ಮಾಡ್ಕೊಂಡಿದ್ದಾವೆ ವಿರೋಧ ಪಕ್ಷಗಳು. ಮೈತ್ರಿ ಕೆಡವಿದೆ ಅಂತ ಬಿಜೆಪಿ ವಿರುದ್ಧ ಮುಗಿಬೀಳಲಿಕ್ಕೆ ತೆನೆ ಕೂಡ ಪ್ಲಾನ್ ಅನ್ನು ಹಾಕಿದೆ, ಕಾಂಗ್ರೆಸ್ ಕೂಡ ಪ್ಲಾನ್ ಅನ್ನು ಹಾಕಿದೆ. ಸಿಎಎ ಬಗ್ಗೆ ರಾಜ್ಯಪಾಲರು ಸದನದಲ್ಲಿ ಪ್ರಸ್ತಾಪಿಸುವಂತ ಸಾಧ್ಯತೆ ಇರುವಂತದ್ದು. ಸಿಎಎ ವಿಚಾರ ಪ್ರಸ್ತಾಪ ಮಾಡಿದ್ರೆ ಧರಣಿಯನ್ನ ನಡೆಸಲಿಕ್ಕೆ ಕಾಂಗ್ರೆಸ್ ಪ್ಲಾನ್ ಅನ್ನು ಹಾಕೊಂಡಿದೆ. ರಾಜ್ಯಪಾಲರ ಭಾಷಣಕ್ಕೆ ಅಡ್ಡಿಪಡಿಸಲಿಕ್ಕೆ ಕೈ ನಿರ್ಧಾರವನ್ನ ಮಾಡಿರುವಂತದ್ದು. ಸದನದಲ್ಲಿ ಪ್ರತಿಧ್ವನಿಸುತ್ತಾ ಮಂಗಳೂರು ಗೋಲಿಬಾರ್ ಅನ್ನೋದನ್ನ ಕಾದು ನೋಡ್ಬೇಕು. ಯಾಕೆಂದ್ರೆ ಅದೆಲ್ಲವೂ ಆದ ಮೇಲೆ ನಡೀತಾ ಇರುವಂತ ಒಂದು ಅಂದ್ರೆ ಸದನ ಇದು. ಸೊ ಹೀಗಾಗಿ ಯಾವ ರೀತಿಯಾಗಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಕಟ್ಟಿ ಹಾಕ್ಲಿಕ್ಕೆ ರೆಡಿ ಆಗಿದೆ ಆಡಳಿತ ಪಕ್ಷವನ್ನ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಇಲ್ಲಿ ಪ್ರಮುಖವಾಗಿ ನೂತನ ಶಾಸಕರು ಆಯ್ಕೆ ಆದ್ಮೇಲೆ ಈ ಸರ್ಕಾರವನ್ನ ಸಮ್ಮಿಶ್ರ ಸರ್ಕಾರವನ್ನ ಬೀಳಿಸಿದಂತ ಶಾಸಕರು ಆಯ್ಕೆ ಆದ್ಮೇಲೆ ಫೇಸ್ ಮಾಡ್ತಾ ಇರುವಂತ ಮೊದಲ ಅಧಿವೇಶನ ಕೂಡ ಇದೆ. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಅಳಕಟ್ಟಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ಶ್ರೀನಿವಾಸ್ ಅಳಕಟ್ಟಿ, ಇನ್ನೇನು ಅಧಿವೇಶನ ಪ್ರಾರಂಭಕ್ಕೆ ಕೆಲವೇ ಹೊತ್ತು ಮಾತ್ರ ಬಾಕಿ ಉಳಿದಿರುವಂತದ್ದು. ಎಷ್ಟೊತ್ತಿಗೆ ಶುರುವಾಗುತ್ತೆ? 11 ಗಂಟೆಗೆ ರಾಜ್ಯಪಾಲರ ಭಾಷಣ ಇರುವಂತದ್ದು. ಬಂದ್ರೆ ಈಗ ಆಲ್ರೆಡಿ ರಾಜ್ಯಪಾಲರು ಯಾವ ರೀತಿಯಾದಂತ ತಯಾರಿಯನ್ನ ಮಾಡಿಕೊಳ್ಳಲಾಗಿರುವಂತದ್ದು? ನಮ್ಮ ಪ್ರತಿನಿಧಿಯ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ರಾಜ್ಯಪಾಲರ ಆಗಮನಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆ ಮಾಡಿಕೊಳ್ಳಲಾಗಿರುವಂತದ್ದು. ಇನ್ನು ನೂತನ ಸಚಿವರು ಆಗಮಿಸ್ತಾ ಇರುವಂತದ್ದನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಅಲ್ಲಿ ಗೂಳಿಹಟ್ಟಿ ಶೇಖರ್ ಅವರು ಶಾಸಕ, ಹೊಸದುರ್ಗದ ಶಾಸಕ ಗೂಳಿಹಟ್ಟಿ ಶೇಖರ್ ಸೇರಿದಂತೆ ಸಾಕಷ್ಟು ಜನ ಶಾಸಕರೆಲ್ಲರೂ ಕೂಡ ಬರ್ತಾ ಇದ್ದಾರೆ. ಹಾಗೆ ಈಗ ನೂತನ ಸಚಿವರು ಕೂಡ ಬರ್ತಾ ಇರುವಂತದ್ದು. ಕರುಣಾಕರ್ ರೆಡ್ಡಿ ಅವರು, ಜನಾರ್ದನ್ ರೆಡ್ಡಿ ಅವರ ಅಣ್ಣ, ಅವರು ಕೂಡ ಬಂದಿದ್ದಾರೆ ವಿಧಾನಸೌಧಕ್ಕೆ. ಜಗದೀಶ್ ಶೆಟ್ಟರ್ ಅವರು, ಬೃಹತ್ ಕೈಗಾರಿಕಾ ಸಚಿವರು, ಅವರು ಕೂಡ ಆಗಮಿಸಿರುವಂತದ್ದು. ಇನ್ನು ಯಡಿಯೂರಪ್ಪನವರು ಈಗ ಆಲ್ರೆಡಿ ವಿಧಾನಸೌಧದ ಒಳಗಡೆನೆ ಇದ್ದಾರೆ. ಬಿಜೆಪಿ ಶಾಸಕಾಂಗ ಸಭೆ ಕೂಡ ಮೋಸ್ಟ್ ಪ್ರಾಬಬ್ಲಿ ನಡೀಬಹುದು ಆರಂಭಕ್ಕೂ ಮುನ್ನ. ಹಾಗೆ ಗೃಹ ಸಚಿವರಾಗಿರುವಂತಹ ಬಸವರಾಜ ಬೊಮ್ಮಾಯಿ, ಇನ್ನ ಉಪಮುಖ್ಯಮಂತ್ರಿಗಳಾಗಿರುವಂತಹ ಗೋವಿಂದ ಕಾರಜೋಳ ಅವರು ಸೇರಿದಂತೆ ನೂತನ ಸಚಿವರು ಕೂಡ ಆಗಮಿಸಿರುವಂತದ್ದು. ಕೆಲವೇ ಹೊತ್ತಿನಲ್ಲಿ ಈಗ ಸದನ ಆರಂಭವಾಗಲಿದೆ. ಇನ್ನು ವಿಧಾನ ಪರಿಷತ್ನ ಒಂದು ಸ್ಥಾನಕ್ಕೆ ಚುನಾವಣೆ ನಡೀತಾ ಇದೆ. ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ಲಕ್ಷ್ಮಣ್ ಸವದಿ ಗೆಲುವು ಬಹುತೇಕ ಫಿಕ್ಸ್. ಯಾಕೆಂದ್ರೆ ಇದ್ದಂತ ಮತ್ತೊಬ್ಬ ಅಭ್ಯರ್ಥಿ ಕಣದಿಂದ ನಿವೃತ್ತಿ ಹೊಂದಿರುವಂತಹ ಹಿನ್ನೆಲೆಯಲ್ಲಿ ಲಕ್ಷ್ಮಣ್ ಸವದಿ ಅವರ ಆಯ್ಕೆ ಈಸಿ ಆಗೋಯ್ತು. ಇನ್ನು ಲಕ್ಷ್ಮಣ್ ಸವದಿ ಅವರಿಗೆ ವೋಟ್ ಮಾಡ್ಲಿಕ್ಕೋಸ್ಕರ ಯಡಿಯೂರಪ್ಪನವರು ಲಕ್ಷ್ಮಣ್ ಸವದಿ ಅವರ ಜೊತೆನೆ ಬಂದು ಮತವನ್ನ ಚಲಾಯಿಸಿದ್ರು. ಸಿಎಂ ಯಡಿಯೂರಪ್ಪನವರಿಗೆ ಹಿರಿಯ ಸಚಿವರು, ಶಾಸಕರು ಸಾಥನ್ನ ನೀಡಿದ್ದಾರೆ. ಇನ್ನು ಈ ಬಗ್ಗೆ ಮಾತನಾಡಿದಂತ ಸಿಎಂ, ಲಕ್ಷ್ಮಣ್ ಸವದಿ ಅನಾಯಾಸವಾಗಿ ಗೆಲ್ತಾರೆ, ಅಭ್ಯರ್ಥಿ ಅನಿಲ್ ಕುಮಾರ್ ನಿವೃತ್ತಿ ಆಗಿದ್ದಾರೆ. ಅಭಿವೃದ್ಧಿಗೆ ಪೂರಕವಾಗಿ ಮತ ಹಾಕುವಂತೆ ಎಲ್ಲ ಕಾಂಗ್ರೆಸ್ನ ಜೆಡಿಎಸ್ ಶಾಸಕರಿಗೂ ಕೂಡ ನಾನು ಮನವಿ ಮಾಡ್ಕೊಳ್ತಿದ್ದೇನೆ ಅಂತ ಹೇಳಿದ್ರು. ಸ್ವತಃ ಅಭ್ಯರ್ಥಿ ಅನಿಲ್ ಕುಮಾರ್ ಅವರು ನಾನು ಸ್ಪರ್ಧೆನಲ್ಲಿ ಇಲ್ಲ ಅಂತ ಹೇಳಿರೋದ್ರಿಂದ ಬಹುಶಃ ಕಾಂಗ್ರೆಸ್ ಜೆಡಿಎಸ್ನವರು ಎಲ್ಲರ ಸಹಕಾರದೊಂದಿಗೆ ನಮ್ಮ ಲಕ್ಷ್ಮಣ್ ಸವದಿಯವರು ಭಾಳ ದೊಡ್ಡ ಅಂತರದಲ್ಲಿ ಗೆಲ್ತಾರೆ. ಈಗಾಗಲೇ ಗೆದ್ದಿದ್ದಾರೆ. ಒಂದು ಫಾರ್ಮ್ಯಾಲಿಟಿ ವೋಟ್ ಮಾಡುವಂಥದ್ದು, ಅದಕ್ಕೆ ನಮ್ಮೆಲ್ಲ ಸದಸ್ಯರು ಬಂದು ವೋಟ್ ಮಾಡ್ತಾ ಇದ್ದಾರೆ. ನಾನು ಕಾಂಗ್ರೆಸ್ ಜೆಡಿಎಸ್ನವ್ರ ಹತ್ರನೂ ವಿನಂತಿ ಮಾಡ್ತೇನೆ, ದಯಮಾಡಿ ಸರ್ವಾನುಮತದ ಆಯ್ಕೆ ಆಗಬೇಕಾಗಿತ್ತು. ಈಗಲಾದರೂ ನಮ್ಮ ಸಹಕಾರ ಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಶ್ರೀನಿವಾಸ್ ಅಳಕಟ್ಟಿ, ಒಂದ್ ಕಡೆ ವಿಧಾನ ಪರಿಷತ್ಗೆ ಚುನಾವಣೆ ಅಂದ್ರೆ ಮತದಾನ ನಡೀತಾ ಇರುವಂತದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಅಧಿವೇಶನ ಕೂಡ ಆರಂಭವಾಗಲಿದೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನ್ ಲಭ್ಯವಾಗ್ತಾ ಇದೆ?
ಪೃಥ್ವಿರಾಜ್, ಅಕ್ಷರಶಃ ಇವತ್ತು ಶಕ್ತಿ ಕೇಂದ್ರ ವಿಧಾನಸೌಧ ಏನಿದೆ ರಾಜಕೀಯ ಚಟುವಟಿಕೆಗಳ ಬಿಡುವಿಲ್ಲದ ಒಂದು ಕೇಂದ್ರವಾಗಿ ಪರಿಣಮಿಸಿದೆ ಅಂತ ಹೇಳ್ಬೋದು. ಒಂದ್ ಕಡೆ ಜಂಟಿ ಸದನ ಉದ್ದೇಶಿಸಿ ರಾಜ್ಯಪಾಲರು ಭಾಷಣವನ್ನ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ವಿಧಾನ ಪರಿಷತ್ತಿನ ಒಂದು ಸ್ಥಾನಕ್ಕೆ ಮತದಾನ ನಡೆದಿದೆ, ಇನ್ನೊಂದು ಕಡೆ ಕಾಂಗ್ರೆಸ್ನ CLP ಸಭೆ ಆರಂಭ ಆಗಿದೆ, ಮತ್ತೊಂದು ಕಡೆ JDSನ ಶಾಸಕಾಂಗ ಸಭೆ ಆರಂಭ ಆಗಿದೆ. ಅಷ್ಟೇ ಅಲ್ಲ, ಆಡಳಿತಾರೂಢ BJP ಪಕ್ಷದ ಸಭೆ ಕೂಡ ಆರಂಭ ಆಗಿದೆ. ಅಂದ್ರೆ ಇವತ್ತು 11 ಗಂಟೆಗೆ, ಬರೋಬ್ಬರಿ 11 ಗಂಟೆಗೆ ರಾಜ್ಯಪಾಲ ವಜೂಭಾಯಿ ವಾಲಾ ಅವರು ಜಂಟಿ ಸದನ ಉದ್ದೇಶಿಸಿ ಭಾಷಣವನ್ನ ಮಾಡ್ತಾರೆ. ಅಂದ್ರೆ ಸರ್ಕಾರ ಯಾವ ರೀತಿ ಮುಂದಿನ ಯೋಜನೆಗಳು ಹಮ್ಮಿಕೊಂಡಿದೆ, ಯಾವ ರೀತಿಯಾಗಿ ರಾಜ್ಯದ ಅಭಿವೃದ್ಧಿಗೆ ಶ್ರಮಿಸುತ್ತೆ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ರಾಜ್ಯಪಾಲರು ಭಾಷಣವನ್ನ ಮಾಡಲಿದ್ದಾರೆ. ಅದೇ ಒಂದು ಸಂದರ್ಭದಲ್ಲಿ ಪ್ರತಿಪಕ್ಷಗಳು ಕೂಡ ಒಂದು ಸಜ್ಜಾಗಿದೆ, ಆಡಳಿತ ಪಕ್ಷವನ್ನು ಕಟ್ಟಿ ಹಾಕಬೇಕು ಅನ್ನೋ ಒಂದು ದೃಷ್ಟಿಯಿಂದ. ಅಂದ್ರೆ ಈ ಒಂದು ವಿಚಾರದಲ್ಲಿ ರಾಜ್ಯಪಾಲರ ಭಾಷಣದಲ್ಲಿ ಏನಾದರೂ ಪೌರತ್ವ ಕಾಯ್ದೆ ಬಗ್ಗೆ ಪ್ರಸ್ತಾಪ ಆಗಿದ್ದೇ ಆದಲ್ಲಿ ಪ್ರತಿಪಕ್ಷಗಳು ಪ್ರತಿಭಟನೆಗೆ ನಿರ್ಧಾರ ಮಾಡಿದೆ. ಅದರಲ್ಲೂ ಕೂಡ ಕಾಂಗ್ರೆಸ್ ರಾಜ್ಯಪಾಲ ಏನೋ ತಮ್ಮ ಭಾಷಣದಲ್ಲಿ CAA ಬಗ್ಗೆ ಪ್ರಸ್ತಾಪ ಮಾಡಿದ್ದೇ ಆದಲ್ಲಿ ಸದನದಲ್ಲಿ ಪ್ರತಿಭಟನೆ ಮಾಡಲು ಸಜ್ಜಾಗಿದೆ ಅಂತ ಹೇಳ್ಬೋದು. ಅಂದ್ರೆ ಇವತ್ತಿನಿಂದ ಶುಕ್ರವಾರದವರೆಗೂ ಏನು ಒಂದು ಜಂಟಿ ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ಆಗುತ್ತೆ. ಈ ಚರ್ಚೆಯ ಸಂದರ್ಭದಲ್ಲಿ ಪ್ರತಿಪಕ್ಷಗಳು ಸರ್ಕಾರದ ಮೇಲೆ ಮುಗಿಬೀಳ್ತಕ್ಕಂಥ ಎಲ್ಲ ಕಾರ್ಯತಂತ್ರಗಳನ್ನು ಮಾಡಿದೆ. ಅದು ಮಂಗಳೂರು ಗೋಲಿಬಾರ್ ವಿಚಾರ ಆಗಿರ್ಬೋದು, CAA ಪ್ರತಿಭಟನೆ ಆಗಿರ್ಬೋದು, ಬೀದರ್ ಶಾಹೀನ್ ಸ್ಕೂಲ್ ಪ್ರಕರಣ ಆಗಿರ್ಬೋದು, R ಅಶೋಕ್ ಪುತ್ರನ ಒಂದು ಆಕ್ಸಿಡೆಂಟ್ ಪ್ರಕರಣ ಆಗಿರ್ಬೋದು, ಎಲ್ಲವೂ ಸೇರಿದಂತೆ ಒಂದು ಆಡಳಿತ ಪಕ್ಷದ ಮೇಲೆ ಯಾವ ರೀತಿಯಾಗಿ ಮುಗಿ ಬೀಳಬೇಕು ಅಂತಕ್ಕಂಥ ಒಂದು ತಂತ್ರವನ್ನು ಹೆಣೆದಿದೆ. ಅಷ್ಟೇ ಅಲ್ಲ, ಇದೀಗ JDLP ಸಭೆ ಕೂಡ ಆಗ್ತಾ ಇದೆ ಮತ್ತು ಕಾಂಗ್ರೆಸ್ನ ಒಂದು ಸಭೆ ಕೂಡ ಆಗ್ತಾ ಇದೆ. ಅಂದ್ರೆ ಯಾವ ರೀತಿಯಾಗಿ ನಾವು ಮುನ್ನುಗ್ಗಬೇಕು ಸದನದಲ್ಲಿ ಮತ್ತು ಸದನದ ಹೊರಗಡೆ ಆಡಳಿತ ಪಕ್ಷದ ವಿರುದ್ಧ ಅನ್ನೋದ್ರ ಬಗ್ಗೆ ಕೂಡ ಒಂದು ಕಾರ್ಯತಂತ್ರ ಆಗ್ತಾರೆ. ಇದೇ ಒಂದು ನಿಟ್ಟಿನಲ್ಲಿ BJP ಕೂಡ ಒಂದು ತಂತ್ರವನ್ನು ರೆಡಿ ಮಾಡಿದ್ದಾರೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು. ಅಂದ್ರೆ ಪ್ರತಿಪಕ್ಷಗಳು ಯಾವ ರೀತಿ ನಮ್ಮ ಮೇಲೆ ಪ್ರತಿತಂತ್ರವನ್ನು ಮಾಡ್ತಾರೆ, ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಜವಾಬನ್ನ ಉತ್ತರವನ್ನು ನಾವು ಕೊಡಲೇಬೇಕು ಅಂತಕ್ಕಂಥ ತೀರ್ಮಾನ ಕೂಡ ಆಡಳಿತ ಪಕ್ಷ ಬಂದಿದೆ. ಶ್ರೀನಿವಾಸ್ ಕಟ್ಟಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಪಡ್ಕೊಳ್ತೀನಿ ನೆಕ್ಸ್ಟ್ ಬುಲೆಟಿನ್ ಅಲ್ಲಿ. ಇಲ್ಲಿ ಸದನ ಕದನ ಆರಂಭಕ್ಕೆ ಕ್ಷಣಗಣನೆ ಆರಂಭವಾಗಿ